ನಿನ್ನ ಮುಖ ಮೊದಲೇ ನೋಡೋಕ್ಕಾಯ್ತಿಲ್ಲ. ಅದೇ ಹಂಗೆ ಮಾಡ್ಕೊಂಡು ಕೂತಿದೀಯೇ ಬೂದ್ಗುಮ್ಳಕ್ಕೆ ನಮ್ಮ ಮುಖವ. ಅದಕ್ಕೆ ಕಮ್ಮಿ ಮಾಡ್ಕೊಂಡು ಕೂತಿದೀ. ಏನು ಬುದ್ಧಿ ಕಲಿಸಿದ್ಯಾ ನೀನು ಸೊಸೆಗೆ? ಇಟ್ಕೊಂಡು ಹೊಡಿತಾಳೆ ನೀನು ಸೊಸೆ. ಮೊದಲು ಕಿವಿಗೆ ನೀನು ಮಿಷಿನ ಕಡೆಗೆ ನೋಡೋದು ಮಾತಾಡೋಕ್ಕಿಲ್ಲ. ಹೇಳ್ಸಬೇಕಂತ ಹೇಳು. ಅಲ್ಲ ಕಣಮ್ಮ, ನೀನು ಸೊಸೆ ಏನು ಇದ್ರಂಗೆ ಸಾಕ್ಷಿ ಕಟ್ಟಲ್ಲ ಹಾಗೆ ಮಾಡ್ತಿದ್ಲು. ನೀವು ಅವಳು ಇದ್ರಿಗೆ ಸಾಯ್ಲಿ ಅಂತಿದ್ರಂತಲ್ಲ ನೀವು. ಊರವ್ರಿಗೆಲ್ಲ ಒಪ್ಪಿಸ್ಕೊಬೋತಾಳೆ ಕಂಡ್ರೆ, ಊರವ್ರಿಗೆಲ್ಲ ಒಪ್ಪಿಸ್ಕೊಬೋತಾಳೆ. ನನ್ನ ಸೊಸೆಯರು ನನ್ನ ಸಾಯಿರಿ ಅಂತ ಅಂದರು ಅನ್ಕೊಂಡು ಊರವ್ರಿಗೆಲ್ಲ ಒಪ್ಪಿಸ್ಕೊಬೋತಾ ಕೂತಾವಳಲ್ಲ. ಅದಕ್ಕೆ ನಿಮ್ಗೆ ಏನು ಕೇಳಗಲ್ಲ ಬಂದಿತ್ತು? ಅದಕ್ಕೆ ಸಾಯ್ರಿ ಅಂತಿದ್ದಂತಲ್ಲ ಅವಳನ್ನ. ಅದಕ್ಕೆ ನಿಮ್ಗೆ ಏನು ಕೇಳಗಲ್ಲ ಬಂದಿದ್ದು? ವಾರಗಳಿಗೆ ತಿರ್ಗಿ ಚಂದ ತಿನ್ಕೊಂಡು ಹೊಂಡಿ ಬೆಳೆಸ್ಕೊಂಡು ಕೂತಿದ್ರಲ್ಲ. ಬುದ್ಧಿ ಬೇಡವಾ ನಿಮಗೆ? ಬುದ್ಧಿ ಬರ್ಲಿಕ್ಕಮ್ಮ. ನಮ್ಮ ಅವ್ವಪ್ಪರು ಫೋನ್ ಮಾಡಿ ನೀನು ಬರ್ತಾರೆ. ನನ್ನ ಮಾತ್ರ ಇದಕ್ಕಿಲ್ಲ, ಮನೆಗೆ ಇದಕ್ಕಿಲ್ಲ, ನಾನು ಹೋಯ್ತೀನಿ. ನಾನು ಹೋಗು ಯಾರಿಗೆ ಏನಾದ್ರು ಇಲ್ಲಿ ಯಾರು ಹೇಳ್ಬೇಕಿತ್ತು? ಏನಮ್ಮಗ ಮಗ ಯಾಕಂಗೆ ಮಾಡ್ಕೊಂಡಿದ್ದಿ? ಏನು ಮಾಡಕ್ಕ ಹೋಗ್ಬಿಟ್ಟು ಮಾಡ್ಕೊಂಡಿದ್ದಿ? ಯಾರೇನು ಮಾಡಿದಾರಲ್ಲ? ನೀನು ಎತ್ತು ಮಾಡಿರೋದಕ್ಕಲ್ಲ. ಯಾರು ಏನು ಮಾಡಿಲ್ಲ, ನೀನು ಎತ್ತಿ ಹೊಡೆದಾಗ ಮಾಡಿರೋದು. ಸೊಸೆಗಳು ಇಟ್ಕೊಂಡು ಹೊಡೆದವಳಕ್ಕಲ್ಲ. ಇಬ್ರು ಸೊಸೆರು ಹೊಡೆದವಳು ಇಟ್ಕೊಂಡು ಹೊಸಿ ಹೊಡೆದಿದ್ದಾಳ. ಭಾರಿ ಹೊಡೆದ ಕೆಚ್ಚಾಕ್ಬಿಟ್ಟವಳೆ ಸೊಸೆರು. ಏನು ಬಂತಂತ ದೊಡ್ಡ ರೋಗ ಆ ಬಡ್ಡಿಗೆ, ಚೆಂಗ್ಳ ಬಡ್ಡಿಗೆ. ಆ ಬಡ್ಡಿಗೆ ಏಟು ಬಿದ್ದಿಲ್ವಲ್ಲ 4-5 ತಿಂಗಳಿಂದ. ಹತ್ರಂಗೇನೋ ಅವಳಿಗೆ ಆಗಾಗ ಏಟು ವಾರಿಸ್ತಿರ್ಬೇಕು ಅವಳಿಗೆ. ಓ ಅದೇ ಹೊಡ್ತಿದ್ದು ಯಾಕವ? ಮತ್ತೆ ಶಾಸ್ತ್ರದವ್ರು ಬರ್ತಿದ್ರು. ಅತ್ತೆಗೆ ಒಳ್ಳೇದಾಗಲಿ ಅಂದ್ಬಿಟ್ಟು ನಾವು ಶಾಸ್ತ್ರ ಕೇಳ್ತಿದ್ದೋ. ಶಾಸ್ತ್ರ ಕೇಳ್ತೆ ಅವರು ಶಾಸ್ತ್ರ ಕೇಳುವಾಗ ನಾವು ಕಣ್ಣು ಮುಚ್ಕೊಳ್ಳಿ ಅಂದ್ಬಿಟ್ಟು ಕಣ್ಣು ಮುಚ್ಚಿಸ್ಬಿಟ್ಟು ಸೀರೆನ ನಂಗೆ ಗೋರ್ಕ ಹೊಂಟೋದ್ರು. ಅದಕ್ಕೆ ಎಷ್ಟೊಂದು ಹೇಳಿದ್ರು ನಾವು ಬಡ್ಡಿಗೆ ನೀವು ಒಳ್ಳೇದು ಬಯಸ್ಬೇಡಿ ಅಂತ. ಆ ಬಡ್ಡಿ ದೊರದ್ರ ಬಡ್ಡಿ ಅವಳಿಗೆ ಒಳ್ಳೇದು ಮಾಡಕ್ಕೆ ಹೋದ್ರೆ ನಮ್ಗೆ ಹಿಂಗೆ ಆಗೋದು. ನನಗೂ ಒಂದ್ಸತಿ ಹಿಂಗೆ ಆಗ್ಬಿಟ್ಟಿತ್ತು. ಅವಳಿಗೆ ಏನೋ ಒಳ್ಳೇದು ಮಾಡಕ್ಕೆ ಹೋಗ್ಬಿಟ್ಟು ನಾನು ಜಾರೇ ಬಿದ್ದುಬಿಟ್ಟಿದೆ. ನೀವೇ ಯಾಕೆ ಮಾಡಕ್ಕೆ ಹೋಗಿದ್ರಿ? ನೋಡು ಆ ಬಡ್ಡಿ ಒಂಚೂರ ನಿಯತ್ತು ಹೆಂಗೆ ಹೊಡೆದವಳಲ್ಲ. ಎಲ್ಲಿದ್ದಲ್ಲ ಅವಳು? ಎಲ್ಲಿದೆ ಮೀ ಬಮೀಶ್ಗೆ? ಎಲ್ಲಿದ್ದಾಳೆ ಅವಳು? ಮನ್ಸತ್ವ ಇದ್ದ ನಿನಗೆ? ಮನ್ಸತ್ವ ಇದ್ದ ನಿನಗೆ? ಯಾಕೆ ಹೊಡೆದಿದ್ದಿ? ಕಣ್ಣು ಬಣ್ಣೆಲ್ಲವ ಕೆಂಪ ಕೂದದಲ್ಲ. ನಿಂಗೇನು ರೋಗ ಇದ್ದು ನಿನಗೆ? ಇನ್ನೊಬ್ಬರು ಹೆಣ್ಮಕ್ಳು ಕಂಡು ನಿನ್ಗೆ ಹೆಂಗಾದ್ರು ನಿನಗೆ ಹಿಂಗೆ ಹೊಡಿಸಿದ್ರೆ ನೀನು ನೋಡ್ಕೊಂಡೆ ಬುದ್ಧಿಲೋಡೆ ನಿನಗೆ. ಸೊಸೆ ಮೇಲೆ ಕೈ ಮಾಡನ್ನೇ ಏನು ನಿನ್ಗೆ ರೋಗ ಇದ್ದು ನಿನಗೆ? ಬಡ್ಡಿ ಕಮ್ಮಿ ಮಾಡ್ತಿದ್ದೀನಿ ನೀನು. ಅಲ್ಲ ಗಂಡ ಮಕ್ಕಳು ನಮ್ಮ ಮಗಳನ್ನ ನೋಡ್ಕೋಬೇಕು. ಕಣ್ಣಿಗೆಲ್ಲ ಹೊಡ್ತಿದ್ದೀರ ನಿನ್ನ ಕಣ್ಣಿಗೆಲ್ಲ ನಿಂಗೆ ಒಂಚೂರ ಮಾನ ಬಂದಿದ್ದೀರ ಬಡ್ಡಿ ನಿನಗೆ. ಚಂದ್ರ ಬಡ್ಡಿ, ಮನ್ಸತ ಇದು ಬಡ್ಡಿ, ರಾಕ್ಷಸ ಬಡ್ಡಿ. ಒಬ್ಬಳೆ ತಿಂದು ಹೆಮ್ಮೆಗಳು ಹೆಂಗೆ ಚಂದ್ರ ಬಡ್ಡಿ. ಬುದ್ಧಿ ಹೇಳು. ಅತ್ತೆ ಅಂತ ಕೇಳೋಳು ನಿನ್ ಸೊಸೆ. ಅದು ಚೆನ್ನಾಗಿತ್ತು. ನನ್ನ ಸರಿ ಮಾಡ್ಬಿಡ್ತೀನಿ ಅಂತ ಕೇಳ್ತಾರೆ. ಹೊಡಿತೀನಿ ಅಂತ ಹೊಡ್ಸ್ಕೊಬಿಡ ನಾವು ಕೈಲಿ ನಾಕಂದು. ಬಂದ್ಬಿಟ್ಟ ಇವನೊಬ್ಬ ಬುದ್ಧಿ ಹೇಳಕ್ ನನಗೆ. ತಿದ್ದಿ ಕಾಣಿಸ್ಬಿಡ್ತೀನಿ ಬಂದು ಈಗ ಬಾಯ ಮುಚ್ಕೊ ಹೋಯ್ತಾ ಸರ್ ಆಯ್ತು. ಏನಪ್ಪ ಏನು ಸಮಾಚಾರ? ಜಾಸ್ತಿ ಆಗಿದ್ದದ? ಮಾತಾಡಿದ್ರೆ ಒಂದು ಮಾತಾಡಿದ್ರಿ ನಾ ಕರ್ಕೊಂಡು ಬಾ ಆರಿಸ್ಕೊಳ್ಸ್ಬಿಡ್ತೀನಿ. ಮುಗ್ದಿಲ್ವ ನಿನ್ ಜಗಳ? ಮುಗ್ದಿಲ್ವಾ? ಲಕ್ಷ್ಮಿ ಹೋಗವ. ನೀನು ಸೊಸೆ ಹೊಡೆದ್ರು ಆಯ್ತು, ಹೊಡ್ಸ್ಕೊಂಡು ಆಯ್ತು. ಇನ್ನೇನು ನೀವಿಬ್ರು ಏನು ಕೇಳ್ತಾ ಇದ್ರಿ? ನೀವಿಬ್ರು ಕಚ್ಚಕ ಹೋಗು. ಅದೇನು ಕೆಲಸ ನೋಡು. ನೀನು ನೋಡು ಅಂದ್ಬಿಟ್ಟೆ ದೊಡ್ಡದಾಗೆ ಸೊಸೆ ಚಾಡಿ ಹೇಳ್ಬಿಟ್ಟೇನೋ, ಹೊಟ್ಟೆ ಉಳ್ಬಿಡ್ತೇನೋ ಅಲ್ವಾ? ಹೊಟ್ಟೆ ಉಳ್ಬಿಡ್ತಾ? ನೀನು ಭಾರಿ ಆಂಕಾರ ಬಿಡು. ನೀನು ಭಾರಿ ಆಂಕಾರ. ಪಾಪ ನನ್ನ ಸೊಸೆ ನಿಂಗೆ ಹೊಡೆದು ಮುಡಿಕವಳೆ. ನೀನು ಸೊಸೆಗೆ ನೇಟು ಬುದ್ಧಿ ಕಲೆ ಕೇಳು ನೋಡಲಿ. ಹೊಸ ನೇತಾಕತ್ತದಲ್ಲ ಕತ್ತು ಪಕ್ಕರೆ ನೇತಾಕೊಂಡಿದ್ದಾವಳೆ. ಎಲ್ಲೆಳು ಎಲ್ಲ ದಾನಿಂದ ತಿರ್ಬೇಕಿತ್ತು. ಬಂದು ಮನೇಲಿ ಸೇರ್ಕೊಂಡವಳೆ. ಏನೋ ಬಿಡು ಹಾಕೊಳ್ಳಿ. ವಯಸ್ಸು ಮಕ್ಕಳು ಏನೋ ಹಾಕೊಂಡು ಸೋಕಿ ಮಾಡ್ತವೆ. ಇನ್ನೇನು ಮೇಡಮು ನೀನು ಮಾಡಿಸ್ಕೊಟ್ಬಿಟ್ಟಿದ್ದೀಯ ಕಾಸು ಸರವ ಅದನ್ನ ಹಾಕೊಂಡಳ. ಮಾಡಿಸು ಬೇಡ, ನಾನು ಹೇಳ್ತೀನಿ ನೀನು ಹಾಕೊಂಡ್ರೆ ಕಾಸು ಸರಕು ಅಂತ. ಟ್ರೀಟ್ ಬಂದ ನಮಗೆ ಕಾಸು ಸರ ಮಾಡ್ಸಕ್ಕೆ. ಟ್ರೀಟೆ ಕೊಟ್ಟಿದ್ದೀರಪ್ಪ ಗಂಟೆ ನೀನು. ಆಗ ಕಾಸು ಸರ ಮಾಡಿಸ್ತೀನಿ. ಯಾಕೆ ಕಿತ್ತೊಂದು ಬಾಯಿ ಕೊಡಕ್ಕಂತ ನಿನಗೆ? ಬಾಯ ಕಿತ್ತೋದ್ರಿಗೆ ಬಾಯಿ ಕೊಡಕ್ಕಂತ. ಕಿತ್ತೋದ್ರಿಗೆ ಮತ್ತೊಂದು ಬಿಡಿ ಅಂತ ಬಿಡ್ತಾಳೆ ಬಾಯ ಬಿಡ್ತಾ. ಮುಚ್ಕೊಂಡು ಹೋಗು. ಜಾಸ್ತಿ ಮಾತಾಡಬೇಡ ನೀನು. ಸೊಸೆಗೆ ಅನ್ಸ್ಕೊಳ್ಳ ನನ್ನ ಕೈಲಿ. ಬುಡುಮವಯ್ಯ ನನ್ನೇ ಹೋದ್ರು ಬೈರಿ ಬುಡಿ. ಮಳ್ಳಿ ಮಂಚಿಗೆ ಕಾಲಿಷ್ಟು ಅಂದ್ರೆ 3 ಮತ್ತೊಂದು ಹೊತ್ತಿರತ್ತೆ. ಅಂಟಿಸ್ಬಿಟ್ಟು ನಾಟಕ ಆಡ್ತಾ ಇದೀನಿ. ನಾಟಕವ ಇನ್ನೇನು ಮಾಡ್ತು? ಇನ್ನೇನು ಮಾಡ್ತಾ ಕಾಡ್ತಾ ಇದೆಯೇ? ಅಲ್ಲ ಹೋಗಿ ಕಡ್ದು ಲಕ್ಷ್ಮಿ ಹೋಗಿ ಕೆಲಸ ನೋಡು. ಏನು ಮಾಡ ತುಳ್ದಾಕ್ಬಿಡ್ತೀನಿ ಕಣ. ತುಳ್ದಾಕ್ಬಿಡ್ತೀನಿ ಇವಳ ಬುಡಿಕ್ಲಿ ತುಳ್ದಾಕ್ಬಿಡ್ತೀನಿ. ಇವಳೆ ಸರಿ. ನಮ್ಮ ಮನೆಗೆ ಬಂದಿರೋ ಮಕ್ಕಳನ್ನ ನೋಡ್ಕೋಬೇಕು. ಹೊಚ್ಕಟ್ಟಾಗ ಮಕ್ಕಳು ಥರ ಹೊಡೆದು ತಪ್ಪು ಮಾಡ್ತಾವಪ್ಪ. ಏನು ಅಂಜೆ ಬಿಡ್ತವೆ, ಆಡೇ ಬಿಡ್ತವೆ, ಹೊಡೆದು ಬಿಡೋದ? ನಮ್ಮ ಮಾವ ಎಷ್ಟು ಒಳ್ಳೆ ಮನುಷ್ಯ ಪಾಪ. ಮಾವಯ್ಯ ಕಾಫಿ ಮಾಡಿ ಕೊಡ. ನಮ್ಮವಯ್ಯ ಆಗತ್ತೆ ಹೋಗವ. ಇದಕ್ಕೆ ಕಣ್ಣಿಗೆ ಉದ್ದಿಸ್ ಸಾಕು ಹೋಗವ. ಹೆಂಗ್ ಹೊಡೆದಳು ನೋಡಿ, ಹೆಂಗ್ ಹೊಡೆದಳು. ನಿಮ್ಮ ಮಗಳು ಹಂಗೆ ಹೊಡೆದು ಬಿಟ್ಟಿದ. ನನ್ನ ಮಗಳು ಹಿಂಗಾಗ್ಬಿಟ್ರೆ ಹಿಂಗಾಗ್ಬಿಟ್ರೆ ಮುಂದೆ ತರದು ಓಡ್ಬಿಡ್ತೀನಿ ಮನೆ ಬಸ್ಗೆ ಗೊತ್ತಾ? ಈ ತರ ಎಸ್ಕೆಟ್ ಸೊಸೆ ಸಿಕ್ಕಾವ ನನಗೆ. ಎಸ್ಕೆಟ್ ಸೊಸೆರು ಈಗೇನು ಸಿಕ್ಕಿದ್ರು ಅವಳು ಮಳ್ಳಿ ಮಜ್ಜೆ ಕಾಲ ಇಷ್ಟೊಂದು 3 ಮತ್ತೊಂದು ಅಂತಾಳೆ. ಅಂತಿಂತ ಮಳ್ಳಿಯಲ್ಲ ಒಳಗೆ ಬಾಬಾ ಕೊಡ್ತಾಳೆ. ಒಳಗೆ ಹಾಕು ಹೋಗವ. ಹೊಡೆದಿದೆ ಇನ್ನೇನು ಸಾಕಾಗಿ ಹೊಡೆದಿರೋದು. ಕಚ್ಚಾಡಿ ಹಿಂಗೆಯಾ ಬರೀ ಕಚ್ಚಾ ಆಡ್ಕೊಂಡಿರಿ. ಒಂದು ಸಲ ನೆಮ್ಮದಿಗಿರ್ಬೇಡಿ ಮನೇಲಿ. ಒಂದು ಗಂಡದೆ ಮದುವೆ ಪದ್ವೆ ಮಾಡದ ಈ ಗಂಡ ಹೆಂಗೋ ಇರೋಣ ನ್ಯಾರ ಮಾಡದ ಈ ಮುಚ್ಚಿ ಹೋಗ್ಬಿಡ್ತಾಳೆ ಅನ್ನೋದು ಏನು ಬೇಡ. ಹಿಂಗೆ ಕಚ್ಚಾ ಆಡ್ಕೊಂಡು ಕಡ್ದು ಆಡ್ಕೊಂಡು ಸಾಯ್ತಾ ಇರಿ ಅಷ್ಟೇ. ಕಂಡು ಮಾತ್ರ ಯಾರು ಹೋಯ್ಕಿಲ್ಲ. ಯಾರು ಆತಂದ್ರೂ ಆಗಲಿಲ್ಲ ಯಾರಿಗೂ.
ಊಟ ಈಗ ಕೊಟ್ಟಲಕತೆ ಹೋಗು ಹೋಗ್ ಮನೆಗೆ ಹೋಗು ಎಂತ ಏಟು ಹೊಡ್ತಾಳಲ್ಲ ರಾಕ್ಷಸಿ ಆಗ್ಬಿಡ್ತಾಳೆ ಬಾರಿ ರಾಕ್ಷಸಿ ಇನ್ನೊಂದ್ ಸ್ವಲ್ಪ ಮಾತಾಡಬೇಕು ನನ್ನೇ ಹೊಡ್ಬಿಡೋ ಏನೋ ಮಮ್ಮ ಅವಷ್ಟು ಒಳ್ಳೇದು ಅಲ್ವಾ ನೋಡವ ನನ್ನ ಮಗ ಒಳ್ಳೆಯವನಿಯೇ ನನ್ನ ಮಗನ್ ಕೆಟ್ಟವನ ಒಳ್ಳೆಯವನಿಯ ಬೋರ್ಡರ್ ಮಾಡ್ಬಿಡ್ತಾಳೆ ಬಿಟ್ರೆ ಆಡ್ಕತಾ ಇದೀಯ ನನ್ನವಳ ಆಡ್ಕತಾ ಇದೀಯ ನೀನು ಇಲ್ಲ ಕಣ್ಣಕ್ಕ ಆಡ್ಕತಾ ಇದ್ದಲ್ಲ ನೀನ್ ಪಕೋದನ ನೋಡ್ತಾ ಇದ್ದದ್ದು ಕತ್ತೆ ಯಾಕೆ ಮಾಕ ಬುದ್ಧಿ ನೀನು ಪಕೋದನ ನೀನು ಅದ್ದ ಕಣ್ಣಪ್ಪ ಅಪ್ಪ ನಾನು ಅಷ್ಟೇನೆ ತಪ್ಪುತ್ಕ ಬುದ್ಧಿ ಕಣ್ಣಪ್ಪ ನಾನು ಮನೆಗೆ ಬಂದಿದ್ದೆ ನಾನು ಪಕೋದ ಮಾಡಲು ಇನ್ನೆಲ್ಲಿ ಹೋದಿಯವ್ವ ಇವತ್ತಿಲ್ಲ ನಾಳೆ ನಮ್ಮ ಮನೆಗೆ ಬರ್ತೀನಿ ನೀನು ಪಕೋಡ ಮಾಡ್ತಾಳ ಸುಮ್ಕೆ ನಾನು ಮಾತ್ರ ಬರೋಕಿಲ್ಲ ಕಣ್ಣಪ್ಪ ನನ್ನ ಜಮೀನ್ದಾದು ದೊಡ್ಡ ಜಮೀನ್ದಾದು ಮಧ್ಯೆ ಮಕ್ಕಳಕ್ಕೆ ಬರ್ತದೆ ಅಂತ ನಮ್ಮ ಅವ್ವ ಹೇಳದೆ ಅಕ್ಕೆ ನಿಮ್ನೆಲ್ಲನೂ ಮಧ್ಯೆಗೆ ಕರೆಯಕ್ಕೆ ಅಂತಾನೆ ನಾನು ಬಂದಿರೋದು ಬನ್ನಿ ಹೋಗದ ಮಧ್ಯೆಗೆ ಏನವ ತಮಾಷೆ ಮಾಡ್ತಿದ್ಯಲ್ಲ ನಿದ್ವಾಗೂ ತಮಾಷೆ ಅಲ್ಲ ನಿದ್ವಾಲ್ದು ನಂದು ಮಧ್ಯೆ ಜಮೀನ್ದಾದು ಮಗುಂದದು ನಂದು ಮಧ್ಯೆ ದಾಮ್ ಧೂಮ್ ಅಂತ ಮಧ್ಯೆ ಹಾಕ್ತೀನಿ ನೀನ್ ಮಗನ್ನು ಮಧ್ಯೆ ಆಗಲ್ಲ ನಿಮ್ಮ ಮಧ್ಯೆ ಬದಲ ಏನೂ ಇಲ್ಲ ಜಮ್ ಜಮ್ ಅಂತ ಮಧ್ಯೆ ಹಾಕ್ತೀನಿ ನಮ್ಮ ಅವ್ವ ಹೇಳವ್ಲೆ ನನಗೆ ಕಾಸು ತದ ದೊಡ್ಡ ತದ ಎಲ್ಲಾರು ಮಾತಿ ಹಾಕದಂತೆ ಅತ್ತೆ ಮಾವನ್ನ ಕದ್ದದ ಅತ್ತೆ ಕದ್ದದ ಅಂದ್ಬಿಟ್ಟು ಬಂದೆ ನಮ್ಮ ಅವ್ವನು ಬರ್ತದೆ ಕರೆಯಕ್ಕೆ ನಿಮ್ನೆಲ್ಲರೂ ಆಗ ನೀವು ಬನ್ನಿ ನೀನು ಬರೀತಿಲ್ಲ ಸಾಕಕ್ಕ ಎಲ್ಗೂ ಬರಕಿಲ್ಲ ನೀನ್ ಬಾಗಿಟ್ಟಾಕ ಬತ್ತು ಬಾ ನನ್ನ ಮದ್ವೆ ಬಂದ್ಬಿಡು ನೀನು ಗಂಡು ತೂಪದಾಗದೆ ಗೊತ್ತಾ ಜಮೀನ್ದಾರು ಊರವರೆಲ್ಲ ವಾಯ್ತಾರೆ ಇವಳ ಇವ್ರ ಮಗ ನೋಡಿ ಜಮೀನ್ದಾರ ಮಗನೇ ಬರ್ತಾನೆ ನೋಡು ನಮಗೆ ತಲೆ ಮೇಲೆ ಉಮರ್ಸ್ತಾ ಕೂತಾಳೆ ತಲೆ ಮೇಲೆ ಪಾಟನೆ ಮಾಡ್ತಾ ಕೂತಾಳಲ್ಲ ಕಿವಿ ಹೋಗಿರ್ಲಿ ನಮ್ಮ ಕುಳ್ಳನೆ ಮದುವೆ ಆಗೋ ಅಂದ್ರೆ ಆಗಲ್ಲ ಅಂತಾನೆ ಜಮೀನ್ದಾರ ಮಗ ಬಂದು ಮದ್ವೆನ ತಮಾಷೆ ಮಾಡ್ಬೇಡ ಹೋಗವ ನನ್ನ ಮೊಮ್ಮಗವನ್ನೇ ನಿನ್ನ ಮದುವೆ ಕಾಯ್ಕೊಂಡು ಕೂತವನೇ ಯಾಕನ್ನಮ್ಮ ಇಲ್ಲ ಕಣಮ್ಮ ನಾನು ಜಮೀನ್ದಾರ್ದು ಮಗನೇ ಮಧ್ಯೆ ಮಕ್ಕಳದ್ದು ನಾನು ಯಾರು ಮಧ್ಯೆ ಮಕ್ಕಳಕ್ಕಿಲ್ಲ ಗೊತ್ತಾ ನಾನು ಕೆಂದುಗಳೆಲ್ಲ ಹೇಳವ್ರೆ ನನ್ನ ಅತ್ತಿಕ ನನ್ನ ಮುತ್ತಿಕ ನನ್ನ ಅವಂತಿಕ ಎಲ್ಲ ಹೇಳವ್ರೆ ಜಮೀನ್ದಾರ್ದು ಮನೆ ಮದುವೆ ಆಗುತ್ತೆ ನೀನು ನಾನು ಹೆಂಗಿರ್ಬೋದು ಅಂತ ಅದಕ್ಕೆ ನಾನು ಅಲ್ಲಿಗೆ ಮದುವೆ ಆಗ್ತೀನಿ ಆಗೋದು ನೋಡೋಣ ಬಿಡವ ತಮಾಷೆ ಮಾಮೂಲಿ ಇದ್ದೇ ಇರ್ತದೆ ಬಾ ಅನ್ನಿಸ್ಕೊಂಡು ಅದಕ್ಕನ್ನಮ್ಮ ನಾನು ಜಮೀನ್ದಾರ್ದು ಮನೆ ಮದುವೆ ಆಗ್ತೀನಲ್ಲ ಅದಕ್ಕೆ ಅನ್ನೇ ತಿನ್ಕೊಂಡಿರ್ತೀನಿ ಈಗ ಅನ್ನನೇ ಉಣ್ಣಕ್ಕಿಲ್ಲ ಸುಮ್ಮನೆ ಮಾತಾಡೋಲ್ಲ ತಮಾಷೆ ಮಾಡಕೊಂಡು ಲೆಕ್ಕಾಚಾರ ಬೇಕು ಬಿಡು ಇವಾಗಲೂ ಕಣ್ಣಮ್ಮ ಮುಂದುವರಿಯುವುದು ದೊಡ್ಡ ಮನೆ ತಮ್ಮಂದ ತಿಕ್ಬಿಟ್ಟದೆ ದೊಡ್ಡ ಮನೆ ತಮ್ಮಂದ ನಾನು ಕುಲ್ಲ ಮದುವೆ ಆಯ್ತೀನಿ ಅನ್ನ ಮದುವೆನ ಹೋಗಲ್ಲ ಅನ್ಬಿಟ್ಟ ಕುಲ್ಲ ಜಮೀನ್ದಾರ್ದು ಮಗನ್ನ ಮಧ್ಯ ಮಕ್ಕಂದು ನಾನು ಹೆಂಗಿರ್ತೀನಿ ನಾನು ನಾನು ಹೆಂಗಿರ್ತೀನಿ ಗೊತ್ತಾ ಉಪ್ಪದಾಗಿರ್ತೀನಿ ಮಧ್ಯೆಗೆ ನೀವು ಬಂದ್ಬಿಡಿ ಜಮೀನ್ದಾರ್ದು ಮನೆ ಮದುವೆಗೆ ಮಿತ್ ಮಾಡ್ಕೋಬೇಡಿ ಏನಂದಿದ್ದಪ್ಪ ಎಲ್ಲದುವೆ ಯಾವ್ದು ತಪ್ಪೋದು ಮಾಡ್ಬೇಕು ಕಂದಪ್ಪ ಮಾಲವತ ತೋದಿಗೆ ಅಂದೇ ವಿಜಯವೆಂದಿ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಎತ್ತು ತಪಸ್ ಮಾಡಬೇಕು ಕಂದಪ್ಪ ಎಲ್ಲರಿಗೂ ನಮ್ಮ ಕದ ಕತೆಗಳ ಒಳ್ಳೊಳ್ಳೆ ಕತೆಗಳು ಕೊಡಬೇಕು ಅನ್ಕೊಂತೀವಿ ವೆಯ್ಟ್ ಮಾಡ್ಕೊಂಡು ಹೋಗಿ ತಪಸ್ ಮಾಡ್ದಪ್ಪ ತಪಸ್ ಮಾಡಿ